ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 2 ಏಪ್ರಿಲ್ 26. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ತಂದೆಯ ಈ ಒಂದು ಅಂಗಡಿ ಬಹಳ ಆಶ್ಚರ್ಯಕರವಾದ ಅಂಗಡಿಯಾಗಿದೆ. ಯಾಕಂದರೆ ಇಲ್ಲಿ ಎಲ್ಲ ವೆರೈಟಿಯ ಸಾಮಾನು ಸಿಗ್ತವೆ. ಈ ಅಂಗಡಿಯ ಮಾಲೀಕ ನಾವಾಗಿದ್ದೀವಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಈ ಒಂದು ಆಶ್ಚರ್ಯಜನಕವಾದ ವಂಡರ್ಫುಲ್ ಅಂಗಡಿಯ ಕಾಪಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂತ ಬಾಬಾ ಉತ್ತರ ಹೇಳ್ತಿದ್ರೆ, ಯಾಕಂದರೆ ಇಲ್ಲಿ ಸ್ವಯಂ ಸರ್ವ ಖಜಾನೆಗಳ ಭಂಡಾರ. ನಾವೇ ಸ್ವಯಂ ಏನಾಗಿದ್ದೇವೆ? ಸರ್ವ ಖಜಾನೆಗಳ ಭಂಡಾರ ಆಗಿದ್ದೇವೆ. ಜ್ಞಾನದ, ಸುಖದ, ಶಾಂತಿಯ, ಪವಿತ್ರತೆಯ ಸರ್ವ ವಸ್ತುಗಳ ಸಾಗರ. ನಮಗೆ ಏನು ಬೇಕದು ಸಿಗ್ತದೆ. ನಿವೃತ್ತಿ ಮಾರ್ಗದಲ್ಲಿ ಹೋದಾಗ ಇವೇನು ಸಾಮಾನು ಅಂದರೆ ಸನ್ಯಾಸಿಗಳ ಹತ್ರ ಇವೇನು ಸಾಮಾನು ಸಿಗುವುದಿಲ್ಲ. ಯಾರೂ ಸಹ ತಮ್ಮನ್ನು ತಂದೆಯ ಸಮಾನ ಸಾಗರ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಗೀತೆಯಾಗಿದೆ, ನಿನ್ನನ್ನು ಪಡೆದು ನಾನು ಇಡೀ ಜಗತ್ತನ್ನೇ ಪಡೆದೆ. ಓಂ ಶಾಂತಿ. ಈಗ ನಾವು ಮಕ್ಕಳು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಇವರಿಗೆ ಬೇಹದ್ದಿನ ತಂದೆ ಅಂತ ಹೇಳಲಾಗ್ತದೆ, ಬೇಹದ್ದಿನ ಅಜ್ಜ ಅಂತಲೂ ಹೇಳಲಾಗ್ತದೆ. ಮತ್ತು ನಾವೆಲ್ಲರೂ ಸಹ ಬೇಹದ್ದಿನ ಮಕ್ಕಳು ಕುಳಿತಿದ್ದೇವೆ. ಬೇಹದ್ದಿನ ಜ್ಞಾನ ಸ್ವಯಂ ತಂದೆ ಕೊಡ್ತಾ ಇದ್ದಾರೆ. ಹದ್ದಿನ ಮಾತೆಲ್ಲವೂ ಸಹ ಬಿಟ್ಟೋಗ್ಬಿಡ್ತದೆ. ಈಗ ನಾವು ಪರಮಾತ್ಮ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡಿತಾ ಇದ್ದೇವೆ. ಇದು ಒಂದೇ ಅಂಗಡಿ ಅಂತ ಹೇಳ್ತಾರೆ ಬಾಬಾ. ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ, ಅವ್ರಿಗೆ ಏನು ಬೇಕಂತಲೂ ಸಹ ಗೊತ್ತಿಲ್ಲ. ಇಲ್ಲಿ ಬೇಹದ್ದಿನ ತಂದೆ ಈ ಒಂದು ಅಂಗಡಿ ಇದೆ, ಬಹಳ ದೊಡ್ಡ ಅಂಗಡಿ. ಅದಕ್ಕೆ ಹೇಳಲಾಗ್ತದೆ ಸುಖ ಸಾಗರ, ಪವಿತ್ರತೆ ಸಾಗರ, ಆನಂದ ಸಾಗರ, ಜ್ಞಾನ ಸಾಗರ. ಈ ರೀತಿ ಯಾರೂ ಸಹ ಇಷ್ಟು ದೊಡ್ಡವನು ಅಂಗಡಿಯ ಓನರ್ ಯಾರೂ ಆಗೋದಿಲ್ಲ. ಆದರೆ ಬಾಬಾ ಹೇಳ್ತಾರೆ, ನಮ್ಮ ಹತ್ರ ಇಷ್ಟು ವೆರೈಟಿ ಸಾಮಾನು ಸಿಗುವಂಥ ಅಂಗಡಿ ಇದೆ. ಇಲ್ಲಿ ಬೇಹದ್ದಿನ ತಂದೆ ಆಗಿದ್ದಾರೆ. ಇವ್ರ ಹತ್ರ ಎಲ್ಲ ವೆರೈಟಿ ಸಾಮಾನು ಸಿಗ್ತದೆ. ಏನೇನು ಅಂತ ಬಾಬಾ ಕೇಳ್ತಾರೆ. ಯಾಕಂದರೆ ಬಾಬಾ ಜ್ಞಾನ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಹತ್ರ ಈ ಎಲ್ಲ ಒಂದು ವಿಚಿತ್ರ ಹಾಗೂ ಅಲೌಕಿಕ ಸಾಮಾನಿದ್ದಾವೆ. ಅದಕ್ಕೋಸ್ಕರ ಅವನಿಗೆ ಗಾಯನ ಮಾಡ್ತೇವೆ, ಸುಖಕರ್ತ. ಈ ಒಂದು ಅಂಗಡಿಯಲ್ಲಿ ಮಾತ್ರ ಈ ಸುಖ ಸಿಗ್ತದೆ ಹೊರತು ಇನ್ಯಾವ ಅಂಗಡಿಯಲ್ಲೂ ಸಹ ಸುಖ ಸಿಗೋದಿಲ್ಲ. ಬ್ರಹ್ಮ ವಿಷ್ಣು ಶಂಕರ ಹತ್ರ ಏನು ವಸ್ತುಗಳಿವೆ? ಏನೂ ಇಲ್ಲ. ಎಲ್ಲಕ್ಕಿಂತ ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ ಹತ್ರನೇ ಎಲ್ಲ ವಸ್ತುಗಳು ಸಿಗುತ್ತದೆ. ಅದಕ್ಕೋಸ್ಕರ ಅವರ ಮಹಿಮೆ ಮಾಡ್ತೇವೆ. ತಮೇವ ಮಾತಾಚ ಪಿತಾ. ಈ ಮಹಿಮೆ ಇನ್ನು ಬೇರೆ ಯಾರಿಗೂ ಸಹ ಗಾಯನ ಮಾಡೋದಿಲ್ಲ. ಮನುಷ್ಯರು ಶಾಂತಿಗೋಸ್ಕರ ಎಷ್ಟೆಲ್ಲ ಅಲ್ದಾಡ್ತಾರೆ. ಕೆಲವರಿಗೆ ಔಷಧ ಬೇಕು, ಇನ್ನು ಕೆಲವರಿಗೆ ಏನು ಬೇಕು. ಎಲ್ಲವೂ ಸಹ ಹದ್ದಿನ ಅಂಗಡಿಗಳು. ಇಡೀ ಜಗತ್ತಿನಲ್ಲಿ ಅನೇಕ ಹದ್ದಿನ ಅಂಗಡಿಗಳಿದ್ದಾವೆ, ಹದ್ದಿನ ವಸ್ತುಗಳಿದ್ದಾವೆ. ಆದರೆ ಈ ಪರಮಾತ್ಮ ತಂದೆ ಹತ್ರ ಮಾತ್ರ ಬೇಹದ್ದಿನ ವಸ್ತುಗಳಿದ್ದಾವೆ. ಅದಕ್ಕೋಸ್ಕರ ಮಹಿಮೆ ಸಹ ಮಾಡ್ತೇವೆ. ಆ ಪರಮಾತ್ಮ ತಂದೆಗೆ ಏನು ಮಹಿಮೆ ಮಾಡ್ತೇವೆ ಅಂದರೆ, ಪತಿತರನ್ನು ಪಾವನ ಮಾಡುವಂಥ ಪತಿತ ಪಾವನ ಆಗಿದ್ದಾರೆ. ದುಃಖದಿಂದ ಬಿಡುಗಡೆ ಮಾಡುವಂಥ ಲಿಬ್ರೇಟರ್ ಆಗಿದ್ದಾರೆ. ಜ್ಞಾನ ಸಾಗರ ಆಗಿದ್ದಾರೆ, ಆನಂದ ಸಾಗರ. ಈ ಎಲ್ಲ ವೆರೈಟಿ ಸಾಮಾನುಗಳು ಈ ಅಂಗಡಿಯಲ್ಲಿ ಸಿಗ್ತವೆ. ಅದಕ್ಕೋಸ್ಕರ ನೀವು ಬರಿತಾ ಹೋದರೆ ಬಹಳಷ್ಟು ಸಾಮಾನು ಆಗ್ತವೆ. ಆದರೆ ತಂದೆ ಹತ್ರ ಅನೇಕ ಸಾಮಾನುಗಳಿರ್ತವೆ. ಆದರೆ ಮಕ್ಕಳಿಗೆ ಸಂಪೂರ್ಣ ಅಧಿಕಾರ ಇದೆ ಎಲ್ಲ ವಸ್ತುಗಳ ಮೇಲೆ. ಆದರೆ
ಯಾರ ಬುದ್ಧಿಯಲ್ಲಿ ಇದು ಬರೋದೇ ಇಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವೆಲ್ಲ ತಂದೆಯ ಮಕ್ಕಳು, ನಾವೆಲ್ಲರೂ ಸಹ ತಂದೆಯ ಈ ಎಲ್ಲ ವಸ್ತುಗಳ ಮೇಲೆ ಮಾಲೀಕರಾಗಬೇಕಾಗಿದೆ. ಬಾಬಾ ಬಂದಿರೋದೇ ಭಾರತದಲ್ಲಿ. ತಂದೆ ಹತ್ರ ಎಲ್ಲ ವಸ್ತುಗಳು ಅವಶ್ಯವಾಗಿದೆ ಅಂದಮೇಲೆ ನಮಗೋಸ್ಕರ ಇದೆ ತಾನೆ. ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಲ್ಲಿ ಯಾರೂ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ. ಬಾಬಾ ಹೇಳ್ತಾರೆ ನನಗೆ ಬರಬೇಕಾಗ್ತದೆ. ಕಲ್ಪದ ಸಂಗಮ ಯುಗದಲ್ಲಿ ನಾನು ಬಂದು ನಿಮಗೆ ಎಲ್ಲ ವಸ್ತುಗಳನ್ನ ಕೊಟ್ಟೋಗ್ತೇನೆ. ಅಂದರೆ ಸುಖ, ಶಾಂತಿ, ಆನಂದ, ಪ್ರೀತಿ ಎಲ್ಲ ವಸ್ತುನ ಕೊಡ್ತಾನೆ ಬಾಬಾ. ಇವತ್ತು ಅವುಗಳಿಗೆಲ್ಲ ವಸ್ತು ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಇಷ್ಟೆಲ್ಲ ಸಾಮಗ್ರಿ ಕೊಡ್ತೇನೆ, ಮತ್ತೆ ಅವೆಲ್ಲೂ ಸಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಧ ಕಲ್ಪ ನಿಮಗಿಷ್ಟು ಭಂಡಾರ ಭರ್ಪೂರ್ ಮಾಡ್ತೇನೆ. ಸತ್ಯುಗದಲ್ಲಿ ಯಾವುದೇ ಅಪ್ರಾಪ್ತಿ ವಸ್ತು ಇರುವುದಿಲ್ಲ. ಅದಕ್ಕೋಸ್ಕರ ನಮಗೆ ಕರೆಯೋ ಅವಶ್ಯಕತೆ ಇಲ್ಲ. ಡ್ರಾಮಾನುಸಾರ ನಾವೆಲ್ಲರೂ ಸಹ ಆಸ್ತಿ ಪಡಿತಾ ಸತ್ಯುಗದಲ್ಲೇ ಆಸ್ತಿ ಪಡೆದಿದ್ವಿ. ಆದರೆ ಜನಮಂಚಕದ ಬರ್ತಾ ಬರ್ತಾ ಏನೇ ಇಳಿತಾ ಬಂದ್ವಿ. ಪುನರ್ಜನ್ಮ ಅಂತ ಆತ್ಮ ಅವಶ್ಯವಾಗಿ ತೆಗೆದುಕೊಳ್ಬೇಕಾಗಿದೆ. ರೀತಿ 84 ಜನ್ಮವನ್ನು ಪಡೆದ್ವಿ. 84 ಜನ್ಮದ ಚಕ್ರ, ಆದರೆ ಅರ್ಥ ಯಾರಿಗೂ ಸಹ ಗೊತ್ತಿಲ್ಲ. 84 ಜನ್ಮದ ಬದಲಾಗಿ 84 ಲಕ್ಷ ಜನ್ಮ ಅಂತ ಹೇಳಿಬಿಟ್ರು. ಎಲ್ಲವನ್ನ ಮರೆಸಿಬಿಟ್ರು. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಮತ್ತೆ ನಂತರ ನಾವೆಲ್ಲ ಮರ್ತು ಬಿಡ್ತೇವೆ. ಇದೆಲ್ಲ ಸಾಮಾನುಗಳನ್ನು ನಾವು ತೆಗೆದುಕೊಳ್ತೇವೆ, ಸತ್ಯುಗದಲ್ಲಿ ರಾಜ್ಯಭಾಗ್ಯ ಮಾಡ್ತೇವೆ. ಆದರೆ ಅಲ್ಲಿ ಏನೂ ಸಹ ಗೊತ್ತಿರೋದಿಲ್ಲ ನಮಗೆ. ರಾಜ್ಯ ಯಾರು ಕೊಟ್ಟರು ಏನೂ ಸಹ ಗೊತ್ತಿರೋದಿಲ್ಲ. ಲಕ್ಷ್ಮಣ ರಾಜ್ಯ ಯಾವಾಗಿತ್ತು? ಸ್ವರ್ಗದ ಸುಖದ ಗಾಯನ ಮಾಡ್ತಾರೆ. ಅಲ್ಲಿ ಎಲ್ಲ ಥರದ ಸುಖ ಇರ್ತದೆ. ಇದಕ್ಕಿಂತ ಜಾಸ್ತಿ ಸುಖ ಬಾಬಾ ಹೇಳ್ತಾ ಇದ್ದಾನೆ. ಬಾಬಾ ಹೇಳ್ತಾರೆ ಮತ್ತೆ ಆ ಸುಖ ಎಲ್ಲವೂ ಸಹ ಪ್ರಾಯಲೋಪ ಆಗ್ತದೆ. ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಬಂದು ನಮ್ಮೆಲ್ಲ ಸುಖವನ್ನು ಕಸ್ಕೊಂಡು ಬಿಡ್ತಾರೆ. ಅಲ್ಲಿ ಯಾರಿಗೂ ಸಹ ನಾವು ಸಿಟ್ಟು ಮಾಡೋದಿಲ್ಲ. ಏಕೆಂದರೆ ನಮ್ಮ ಎಲ್ಲ ಕಲೆಗಳು ಸಮಾಪ್ತಿ ಆಗಿರ್ತವೆ. ಬಾಬಾ ತಿಳಿಸ್ಕೊಡ್ತಾರೆ ನೀವೇ ಸತ್ಯುಗದಲ್ಲಿ ಸರ್ಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ದೀವಿ. ಆದರೆ ದ್ವಾಪರಯುಗ ಬಂದ ತಕ್ಷಣ, ಕಲಿಯುಗ ಬಂದ ತಕ್ಷಣ ಎಲ್ಲ ಕಲೆಗಳು ಸಮಾಪ್ತಿ ಆಗಿಬಿಡ್ತವೆ. ಇದು ಇಷ್ಟೆಲ್ಲ ಮಹಿಮೆ ಏನು ಮಾಡ್ತೇವೆ, ಇದು ಒಬ್ಬ ಪರಮಾತ್ಮ ಮಹಿಮೆ ಆಗಿ ಹೊರತು ಇನ್ಯಾರ್ದು ಮಹಿಮೆ ಇಲ್ಲ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದೇಳೆ ಹಣ ಇದ್ದರೆ ಎಲ್ಲ ಕಡೆ ಓಡಾಡಿ ಬನ್ನಿ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ನೀವೇ ವಿಚಾರ ಮಾಡಿ, ಸ್ವರ್ಗದಲ್ಲಿ ಎಷ್ಟು ಸನ ಸಂಪತ್ತಿತ್ತು ಎಣಿಕೆ ಮಾಡಲಷ್ಟು. ಈಗ ಅದೇನೂ ಇಲ್ಲ, ಎಲ್ಲವೂ ಸಹ ಏನಾಗಿದೆ, ಸಮಾಪ್ತಿ ಆಗಿಬಿಟ್ಟಿದೆ. ಧರ್ಮ ಭ್ರಷ್ಟ, ಕರ್ಮ ಭ್ರಷ್ಟ ಆಗಿಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ ಧನ ಸಂಪತ್ತು ಸಹ ಎಲ್ಲ ಸಮಾಪ್ತಿಯಾಗಿ ಕೆಳಗಿಳಿತಾ ಬಂದ್ವಿ. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಇಷ್ಟೆಲ್ಲ ಧನವನ್ನು ಕೊಟ್ಟಿದ್ದೀರಿ, ನಿಮ್ಮನ್ನು ನಾನು ವಜ್ರ ಸಮಾನ ಮಾಡಿದ್ದೆ, ಮತ್ತೆ ಈಗ ನಾನು ಎಲ್ಲವನ್ನು ನೀವು ಕಳ್ಕೊಂಡ್ಬಿಟ್ಟಿದ್ದೀರ. ಈಗ ಮತ್ತೆ ಬಾಬಾ ಹೇಳ್ತಾರೆ ನಿಮ್ಮ ಆಸ್ತಿಯನ್ನು ಪುರುಷಾರ್ಥ ಮಾಡಿ ತೆಗೆದುಕೊಳ್ಳಿ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಬಾಬಾ ನಮಗೆ ಪುನಃ ಸ್ವರ್ಗದ ಬಾದ್ಶಾಹಿ ಕೊಡ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನ ನೆನಪು ಮಾಡಿ, ಆಗ ನಿಮ್ಮ ಎಲ್ಲ ಪಾಪಗಳು ಭಸ್ಮ ಆಗ್ತವೆ. ಅದಕ್ಕೆ ಆತ್ಮಕ್ಕೆ ತಗಲಿದೆಲ್ಲ ತುಕ್ಕು ಹೊರಟೋಗ್ತದೆ. ಬಾಬಾ ನಾವು ನಿಮ್ಮನ್ನು ಮರಿತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇದ್ಯಾಕೆ ಮರಿತೀರಾ? ಯಾವ ರೀತಿ ಉದಾಹರಣೆ ಕೊಡ್ತಾರೆ, ಕನ್ಯೆಗೆ ಮದುವೆ ಆದಾಗ ಪತಿಯನ್ನೆಂದರೂ ಮರಿತಾರ ಕನ್ಯೆ? ಇಲ್ಲ. ಆದರೆ ಮಕ್ಕಳು ತಂದೆಯನ್ನು ಯಾರು ಮರಿತಾರೆ? ಇಲ್ಲ. ಆದರೆ ಬಾಬಾ ಅಂತೂ ದಾತ ಆಗಿದ್ದಾರೆ. ಈ ದಾತನಿಂದ ನಮಗೆ ಆಸ್ತಿ ಮಕ್ಕಳಿಗೆ ಪಡ್ಕೊಳ್ಬೇಕಾದ್ಮೇಲೆ ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ. ಬಾಬಾ ಬಾರಿ ಬಾರಿ ತಿಳಿಸ್ಕೊಡ್ತಾ ಇದ್ದಾರೆ ನನ್ನ ಮಧುರಾತಿ ಮಧುರ ಅಗಲಿದ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಇದ್ದಾಗ ಮಾತ್ರ ವಿಕರ್ಮ ವಿನಾಶ ಆಗ್ತದೆ, ಇನ್ಯಾವುದೇ ಬೇರೆ ಉಪಾಯನೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ತೀರ್ಥಯಾತ್ರೆ, ಗಂಗಾ ಸ್ನಾನ ಎಲ್ಲವೂ ಸಹ ಮಾಡ್ತಾ ಬಂದ್ವಿ. ಆದರೂ ಸಹ ಏನೇ ಇಳಿತಾನೆ ಬಂದ್ವಿ, ಮೇಲೇರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಿಯಮನೇ ಇಲ್ಲ. ಎಲ್ಲರೂ ಸಹ ಇಳಿಲೇಬೇಕು, ಇಳುವ ಕಲೆಯಲ್ಲಿ ಬರಲೇಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಆದರೂ ಯಾರೋ ಶರೀರ ಬಿಟ್ಟರೆ ಮುಕ್ತಿಗೆ ಹೋದ ಅಂತ ಹೇಳ್ತಾರೆ. ಅದೆಲ್ಲವೂ ಸಹ ಸುಳ್ಳಾಗಿದೆ. ಯಾರೂ ಸಹ ಮರಳಿ ವಾಪಸ್ ಮನೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಬಂದಿರೋದೇ 16 ಕಲಾ ಸಂಪೂರ್ಣನಾಗಿ ಮಾಡಲಿಕ್ಕೆ. ಅದಕ್ಕೆ ನಾವು ಗಾಯನ ಮಾಡ್ತಿದ್ದಾನೆ ನನ್ನ ನಿರ್ಗುಣದಲ್ಲಿ ನನ್ನಲ್ಲಿ ಯಾವುದೇ ಗುಣ ಇಲ್ಲ ಅಂತ. ತಂದೆಗೆ ಗುಣವಾನ ನೀನು ಈಗ ಬಂದು ನನಗೆ ಗುಣವಂತನನ್ನಾಗಿ ಮಾಡುವಂತ. ಅದಕ್ಕೆ ಬಾಬಾ ನೆನಪಿಸ್ತಾ ಇದ್ದಾರೆ ನೀವೇ ಸತ್ಯುಗದಲ್ಲಿ ಗುಣವಂತರಾಗಿದ್ದೀರಿ,
ಪೂಜ್ಯರಾಗಿದ್ರಿ, ನನ್ನಿಂದ ಆಸ್ತಿ ಪಡ್ಕೊಂಡಿದ್ದೀರಾ, 5,000 ವರ್ಷ ಆಯಿತು. ಈಗ ಬಾಬಾ ಹೇಳ್ತಾರೆ, ಮತ್ತೆ ಪುನಃ ನಾನು ನಿಮಗೆ ಆಸ್ತಿ ಕೊಡಲಿಕ್ಕೆ ಬಂದಿದ್ದೇನೆ. ಶಿವ ಜಯಂತಿ, ರಕ್ಷಾಬಂಧನ, ದಸರಾ ಇದೆಲ್ಲ ಆಚರಣೆ ಮಾಡ್ತೇವೆ, ಆದರೆ ಏನೂ ಅರ್ಥ ಆಗೋದಿಲ್ಲ, ಎಲ್ಲವನ್ನ ಮರ್ತು ಬಿಟ್ಟಿದ್ದೇವೆ. ಅದಕ್ಕೆ ಬಾಬಾ ಬಂದು ನಮಗೆ ನೆನಪಿಸ್ತಾ ಇದ್ದಾರೆ, ನೀವೇ ಎಲ್ಲ ರಾಜ್ಯ ಭಾಗ್ಯವನ್ನು ಪಡ್ಕೊಂಡಿದ್ರಿ, ಎಲ್ಲವನ್ನ ನೀವೇ ಕಳ್ಕೊಂಡಿದ್ದೀರಾ. ಈ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ಇಡೀ ಜಗತ್ತು ಹಳೆಯದು ಜಡ್ಜಡಿಬೂತಾಗಿದೆ, ಈ ಜಗತ್ತು ಇರುವುದಿಲ್ಲ. ಇದೇ ಭಾರತ ಹೊಸದಾಗಿತ್ತು, ಈಗ ಹಳೆಯದಾಗಿದೆ. ಸ್ವರ್ಗದಲ್ಲಿ ಸದಾ ಸುಖ ಇರ್ತದೆ, ಮತ್ತೆ ದ್ವಾಪರ ಯುಗದಿಂದ ದುಃಖ ಆರಂಭ ಆಗ್ತದೆ. ಆಗ ವೇದಶಾಸ್ತ್ರ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಕ್ತಿ ಮಾಡ್ತಾ ಮಾಡ್ತಾ ಯಾವಾಗ ನಮ್ಮ ಭಕ್ತಿ ಪೂರ್ಣ ಆಗ್ತದೆ, ಆಗ ಭಗವಂತ ಬರ್ತಾರೆ. ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ, ಎರಡೂ ಸಹ ಅರ್ಧ ಅರ್ಧ. ಜ್ಞಾನ ಅಂದ್ರೆ ಹಗಲು, ಭಕ್ತಿ ಅಂದರೆ ರಾತ್ರಿ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ಅವ್ರೇನು ಮಾಡಿದ್ರೆ ಕಲ್ಪದ ಆಯುಷ್ಯನೇ ಉಲ್ಟಾ ಸುಲ್ಟಾ ಮಾಡಿಬಿಟ್ಟಿದ್ದಾರೆ. ಮೊದಲು ನಾವು ಮಕ್ಕಳಿಗೆ ತಂದೆ ಮಹಿಮೆ ಕುರಿತು ತಿಳಿಸ್ಬೇಕಾಗಿದೆ. ತಂದೆ ಜ್ಞಾನ ಸಾಗರ, ಶಾಂತಿಯ ಸಾಗರ ಆಗಿದ್ದರೆ ಶ್ರೀಕೃಷ್ಣನಿಗೆ ಆ ರೀತಿ ಹೇಳೋದಿಲ್ಲ. ನಿರಾಕಾರ ಪತಿತ ಪಾವನ ಸುಖಕ ಸಾಗರ ಅಂತ ಮಹಿಮೆ ಮಾಡೋದಿಲ್ಲ. ಕೃಷ್ಣನ ಮಹಿಮೆನೇ ಬೇರೆ, ಶಿವ ಪರಮಾತ್ಮನ ಮಹಿಮೆ ಬೇರೆ. ಎರಡಕ್ಕೂ ಸಹ ಹಗಲು ರಾತ್ರಿಯ ಅಂತರ ಇದೆ. ಶಿವಬಾಬನಿಗೆ ನಾವು ತಂದೆ ಅಂತ ಹೇಳ್ತೇವೆ, ಶ್ರೀಕೃಷ್ಣನಿಗೆ ತಂದೆ ಅಂತ ಹೇಳಿದ್ರೆ ಶೋಭಿಸೋದಿಲ್ಲ. ಎಷ್ಟು ದೊಡ್ಡ ತಪ್ಪಾಗಿದೆ. ಮತ್ತೆ ಸಣ್ಣ ಸಣ್ಣ ತಪ್ಪು ಮಾಡ್ತಾ ಮಾಡ್ತಾ ಈಗ ಏನು ಮಾಡಿದ್ವಿ, ಸಂಪೂರ್ಣ 100% ಪರಮಾತ್ಮನ ಮರ್ತು ಬಿಟ್ಟಿದ್ದೇವೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಸನ್ಯಾಸಿಗಳಿಗೆ ಎಂದೂ ಸಹ ಈ ಒಂದು ವ್ಯಾಪಾರ ಅವ್ರಿಗೆ ಸಿಗೋದಿಲ್ಲ. ಅವರೆಲ್ಲ ನಿವೃತ್ತಿ ಮಾರ್ಗದವರು, ನೀವೆಲ್ಲ ಪ್ರವೃತ್ತಿ ಮಾರ್ಗದವರು. ನೀವು ಸಂಪೂರ್ಣ ನಿರ್ವಿಕಾರಿ ಆಗಿದ್ರಿ. ನಿರ್ವಿಕಾರಿ ಜಗತ್ತು ಇತ್ತು, ಈಗ ವಿಕಾರಿ ಜಗತ್ತಾಗಿದೆ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಮಕ್ಕಳು ಹೇಗೆ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅಲ್ಲಿನೂ ಸಹ ವಿಕಾರಿ ಇತ್ತ ಅಂತ. ಅರೆ, ಅಲ್ಲಿ ಸಂಪೂರ್ಣ ನಿರ್ವಿಕಾರಿ ಜಗತ್ತಂದಮೇಲೆ ಸಂಪೂರ್ಣ ನಿರ್ವಿಕಾರಿ ಮತ್ತೆ ವಿಕಾರಿ ಹೇಗಾಗ್ಲಿಕ್ಕೆ ಸಾಧ್ಯ? ಸತ್ಯುಗದಲ್ಲಿ ಇಷ್ಟೆಲ್ಲ ಮನುಷ್ಯರು ಇರುವುದಿಲ್ಲ. ಅದಕ್ಕೆ ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತದೆ. ಭಾರತದ ಹೊರತಾಗಿ ಬೇರೆ ಯಾವುದೂ ಖಂಡ ಇರಲಿಲ್ಲ. ಅಂದರೆ ಆ ಬೇರೆ ಯಾವುದೇ ಖಂಡ ಅಂದರೆ ಪಿಕ್ನಿಕ್ ಸ್ಪಾಟ್ ಇತ್ತು ಹೊರತು ಅಲ್ಲಿ ಯಾರೇ ಜನವಸತಿ ಇರಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇದನ್ನು ಹೇಳಿದರೆ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಸದಾಕಾಲ ಬಹಳಷ್ಟು ಬೇರೆ ಬೇರೆ ಜ್ಞಾನ ಇದೆ, ಆದರೆ ಇದು ಯಥಾರ್ಥ ಜ್ಞಾನ ಯಾರಿಗೂ ಸಹ ಗೊತ್ತಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇದೇ ಭಾರತ ಸತ್ಯುಗದಲ್ಲಿ ಸುವರ್ಣ ಯುಗ ಇತ್ತು, ಈಗ ಕಬ್ಬಿಣದ ಯುಗ ಆಗಿ ಎಲ್ಲರೂ ಸಹ ನಾವು ಕಲ್ಲು ಬುದ್ಧಿಯವರಾಗಿದ್ದೇವೆ. ಈಗ ಬಾಬಾನು ನಾವು ಮಕ್ಕಳಿಗೆ ಎಲ್ಲ ನಾಟಕದ ರಹಸ್ಯವನ್ನು ತಿಳಿಕೊಟ್ಟಿದ್ದಾರೆ. ಗಾಂಧೀಜಿಯವರು ಸದಾಕಾಲ ರಾಮರಾಜ್ಯ ಆಗಬೇಕಂತ ಇಚ್ಛೆ ಪಡ್ತಿದ್ರು, ಆದರೆ ತೋರಿಸ್ತಾರೆ ಮಹಾಭಾರತ ಯುದ್ಧ ಆಯಿತು, ಸಾಕು ಇದು ಆಟ ಸಾಕು ಅಂತ. ಮತ್ತೇನಾಯಿತು? ಏನೂ ಸಹ ತೋರಿಸೋದಿಲ್ಲ. ಈಗ ಬಾಬಾ ಕುಳಿತು ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಬಹಳ ಸಹಜವಾದ ಮಾತಾಗಿದೆ. ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅವಶ್ಯವಾಗಿ ಪರಮಾತ್ಮ ಬಂದಿರ್ಬೋದು, ಅದಕ್ಕೋಸ್ಕರ ಶಿವರಾತ್ರಿ ಆಚರಣೆ ಮಾಡ್ತಿದ್ದಾನೆ. ಅವರೇ ಸ್ವರ್ಗದ ಭಾಗ್ಯವಿದಾತ ತಂದೆ ಆಗಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಸ್ವರ್ಗದ ಗೇಟನ್ನು ತೆರೀಲಿಕ್ಕೆ ಬಂದಿದ್ದಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ಸಮಯದಲ್ಲಿ ನಾವೆಲ್ಲರೂ ಸಹ ಏನಾಗಿದ್ದೇವೆ? ನರಕದಲ್ಲಿದ್ದೇವೆ. ಈಗ ಸ್ವರ್ಗದ ಬಾಗಿಲನ್ನು ತೆರಿಬೇಕು, ಆಗ ನರಕದ ಬಾಗಿಲು ಬಂದಾಗ್ಬಿಡ್ತದೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಸ್ವರ್ಗದ ಬಾಗಿಲು ತೆರೆದ ನಂತರ ಅವಶ್ಯವಾಗಿ ನರಕ, ಎಲ್ಲರೂ ಸಹ ನಾವೇನು ಮಾಡ್ತೇವೆ? ಸ್ವರ್ಗಕ್ಕೆ ಹೋಗ್ಬಿಡ್ತೇವೆ. ಇಲ್ಲಿ ಯಾವುದೇ ರೀತಿಯ ಒಂದು ಕಷ್ಟ ಇರುವುದಿಲ್ಲ. ಮಹಿಮೆ ಕೇವಲ ಒಬ್ಬ ಪರಮಾತ್ಮ ತಂದೆದಾಗಿದೆ. ಶಿವಬಾಬನೇ ಒಂದೇ ಅಂಗಡಿಯಾಗಿದೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಬೇಹದ್ದಿನ ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಅವಶ್ಯವಾಗಿ ಬೇಹದ್ದಿನ ಸುಖ ಇತ್ತು, ಮತ್ತೆ ಪುನಃ ಏನಾಯಿತು? ನರಕ ಏಕಾಯಿತು ಅಂತ. ಇದು ಯಾರಿಗೂ ಸಹ ಗೊತ್ತಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಾವೇ ಸ್ವರ್ಗದಲ್ಲಿದ್ವಿ, ನಾವೇ ಈಗ ನರಕದಲ್ಲಿ ಬಂದಿದ್ದೇವೆ. ದೇವತೆಗಳಿಗೂ ಸಹ 84 ಜನ್ಮ ಪಡಿಬೇಕಾಗಿದೆ. ಬಂದು 84 ಜನ್ಮ ಪಡಿತಾ ಪಡಿತಾ ಈಗ ಸಂಪೂರ್ಣ ಪತಿತರಾಗಿದ್ದಾರೆ. ಈಗ ಮತ್ತೆ ಪುನಃ ಪಾವನ ಆಗಬೇಕಾಗಿದೆ. ಬಾಬನ ಜನ್ಮ ಸಹ ಈ ರಾವಣ ರಾಜ್ಯದಲ್ಲಿ ಆಗ್ತದೆ. ಆದರೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಬಾಬನ ಜನ್ಮ ಹೇಗಾಗ್ತದೆ ಅಂತ. ಆದರೆ ನೀವು ರಾವಣನ ಯಾಕೆ ಸುಡ್ತೀರ ಅಂತ ಕೇಳಿದ್ರೆ ಹೇಳ್ತಾರೆ, ಅದು ಮೊದಲಿಂದನೂ ನಡೀತಾ ಬಂದಿದ್ದೆ ರೀತಿ ಅಂತ. ಆದರೆ ಯಥಾರ್ಥ ಜ್ಞಾನ ಈಗ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಒಂದೇ ಅಂಗಡಿಯ ಮಹಿಮೆಯಾಗಿದೆ. ಸುಖ, ಶಾಂತಿ, ಪವಿತ್ರತೆ ಮನುಷ್ಯರಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಕೇವಲ ಒಬ್ಬನಿಂದ ಶಾಂತಿ ಸಿಕ್ಕಿತ್ತು. ಯಾರಿಂದ? ಅವರು ಸುಳ್ಳು ಹೇಳ್ತಾರೆ, ಇಂಥವ್ರಿಂದ ಶಾಂತಿ ಸಿಕ್ತು ಅಂತ. ಅರೆ ಶಾಂತಿ ಎಲ್ಲಿದೆ? ಶಾಂತಿಧಾಮದಲ್ಲಿದೆ. ಇಲ್ಲಂತೂ ಶಾಂತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರೆಲ್ಲರೂ ಸಹ ಅಶಾಂತಿ ಮಾಡ್ತಾರೆ, ಶಾಂತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಖ, ಶಾಂತಿ, ಪವಿತ್ರತೆ ಇದೆಲ್ಲವೂ ಸಹ ವ್ಯಾಪಾರ. ಎಲ್ಲದರ ವ್ಯಾಪಾರಿ ಯಾರಾಗಿದ್ದಾರೆ? ಶಿವಬಾಬಾ ಆಗಿದ್ದಾರೆ. ಅವರು ಈಗ ಬಂದು ವ್ಯಾಪಾರ ಮಾಡ್ತಾರೆ. ಅವನಿಗೆ ಸೌದಾಗರ್, ಪವಿತ್ರತೆ, ಸುಖ, ಶಾಂತಿ ಎಲ್ಲ ಅವನ ಹತ್ರ ಇದೆ. ಅಪ್ರಾಪ್ತಿ ವಸ್ತು ಏನೂ ಇಲ್ಲ. ಸ್ವರ್ಗದಲ್ಲಿ ನಾವೇ ರಾಜ್ಯವನ್ನು ಪಡಿತೇವೆ. ಬಾಬಾ ಹೇಳ್ತಾರೆ, ಬಾಬಾ ಬಂದಿರೋದೆ ನಮಗೆ ಕೊಡಲಿಕ್ಕೆ. ನಾವು ತೆಗೆದುಕೊಳ್ತಾ ಸುಸ್ತಾಗ್ತೀವಿ ಹೊರತು ಬಾಬಾ ಏನೋ ಕೊಡೋದ್ರಲ್ಲಿ ಸುಸ್ತಾಗೋದಿಲ್ಲ. ಬಾಬಾ ಹೇಳ್ತಾ ಇದ್ರೆ, ನಾನು ಬಂದಿದ್ದೀನಿ ನಿಮ್ಗೆ ಕೊಡಲಿಕ್ಕೆ, ಮತ್ತೆ ಪುನಃ ನೀವು ತಣ್ಣಾಗಿ ಯಾಕೆ ಕೂತಿದ್ದೀರಾ ಅಂತ. ಮಕ್ಕಳಿಗೆ ಮಾಯೆ ಬಿರುಗಾಳಿ ತಗಲ್ಬಿಡ್ತದೆ ಆಗ. ಯಾಕಂದರೆ ನಮ್ಮ ಪದವಿನೂ ಸಹ ಭಾಳಷ್ಟು ಶ್ರೇಷ್ಠ ಇದೆ ತಾನೆ. ಅದಕ್ಕೆ ಶ್ರೇಷ್ಠ ಪದವಿಯನ್ನು ಪಡಿಬೇಕು. ಸ್ವರ್ಗದ ಮಾಲೀಕರು ನಾವೇ ಆಗ್ತೇವೆ, ಇದೇನು ಕಡಿಮೆನಾ ಅಂತ ಹೇಳ್ತಾರೆ. ಆದರೆ ಪರಿಶ್ರಮ ಪಡಬೇಕು, ಶ್ರೀಮತನುಸಾರ ನಡೀತಾ ಇರಬೇಕು. ಬಾಬಾ ತಿಳಿಸ್ಕೊಡ್ತಾರೆ, ಬಾಬನಿಂದ ನಮ್ಗೆ ಏನೇನು ವಸ್ತುಗಳು ಸಿಗ್ತವೆ ಅದನ್ನು ಅನ್ಯರಿಗೂ ಸಹ ದಾನ ಮಾಡಬೇಕು, ಪವಿತ್ರರಾಗಬೇಕು. ಆಗ ಈ ಪಂಚವಿಕಾರಗಳ ದಾನ ಅಂತೂ ಅವಶ್ಯವಾಗಿ ಮಾಡಬೇಕು. ಪರಿಶ್ರಮ ಮಾಡಬೇಕಾಗಿದೆ. ನಾವೆಷ್ಟು ಬಾಬಾ ನೆನಪು ಮಾಡ್ತೇವೆ ಅಷ್ಟು ಆತ್ಮದೆಲ್ಲ ತುಕ್ಕು ಹೊರಟೋಗ್ತದೆ. ಮುಖ್ಯ ಮಾತು ನೆನಪಿಂದಾಗಿದೆ. ಪ್ರತಿಜ್ಞೆ ಭಲೆ ಮಾಡ್ತೀರಾ, ಬಾಬಾ ನಾವು ವಿಕಾರದಲ್ಲಿ ಎಂದೂ ಹೋಗೋದಿಲ್ಲ ಅಂತ, ಯಾರ ಜೊತೆನೂ ಸಹ ಕ್ರೋಧ ಮಾಡೋದಿಲ್ಲ ಅಂತ. ಆದರೆ ನೆನಪಂತೂ ಅವಶ್ಯವಾಗಿ ಮಾಡಲೇಬೇಕು. ಇಲ್ಲಾಂದ್ರೆ ಇಷ್ಟೆಲ್ಲ ಪಾಪ ಹೇಗೆ ವಿನಾಶ ಆಗಲಿಕ್ಕೆ ಸಾಧ್ಯ? ಆದರೆ ಜ್ಞಾನ ಬಹಳ ಸಹಜ ಇದೆ. 84 ಜನ್ಮದ ಚಕ್ರ ಹೇಗೆ ನಾವು ಪಡಿಸುತ್ತಾ ಬಂದ್ವಿ ಇದು ಯಾರಿಗೂ ಸಹ ಗೊತ್ತಿಲ್ಲ. ಅದು ನಾವು ಮಕ್ಕಳು ಮಾತ್ರ ಅನ್ಯರಿಗೆ ತಿಳಿಸ್ಲಿಕ್ಕೆ ಸಾಧ್ಯ. ನೆನಪಿನ ಯಾತ್ರೆಯಲ್ಲಿ ಸ್ವಲ್ಪ ಪರಿಶ್ರಮವಿದೆ. ಭಾರತನೇ ಪ್ರಾಚೀನ ಯೋಗ ಅಂತ ಪ್ರಸಿದ್ಧ ಆಗಿದೆ. ಯಾವ ಜ್ಞಾನ ಕೊಡ್ತಾರೆ? ಮನಮನಾಭವ ಅಂದರೆ ಮಾಮೇಕಂ ಯಾತ್ ಕರೋ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ನೀವು ಗಾಯನ ಮಾಡ್ತಿದ್ರ, ಈಗ ಬಂದಿದ್ದೀರಾ ಯಾವ ಎಲ್ಲ ಅನ್ಯ ಸಂಘನ ಬಿಟ್ಟು ಒಬ್ಬ ತಂದೆ ಸಂಘ ಜೊತೆಗೆ ಜೋಡಣೆ ಮಾಡಲಿಕ್ಕೆ. ನಾವೆಲ್ಲ ಈಗ ಪರಮಾತ್ಮ ತಂದೆಗೆ ಬಲಿಹಾರಿ ಆಗ್ತೇವೆ. ನಮ್ಮ ಹೊರತಾಗಿ ಇನ್ಯಾರನ್ನೂ, ಬಾಬಾ ನಿಮ್ಮ ಹೊರತಾಗಿ ಇನ್ಯಾರನ್ನೂ ಸಹ ನಾವು ನೆನಪು ಮಾಡೋದಿಲ್ಲ ಅಂತ ಹೇಳ್ತೀವಿ. ಪ್ರತಿಜ್ಞೆ ಮಾಡ್ತೇವೆ, ಮತ್ತೆ ಯಾಕೆ ಮರಿತೀರಾ ಅಂತ ಹೇಳ್ತಾರೆ ಬಾಬಾ. ಹೇಳ್ತಿರ್ತಾನೆ, ಕೈಯಿಂದ ಕೆಲಸ ಮಾಡ್ತಾ ಇದ್ರು ಸಹ ಮನಸ್ಸಿನಿಂದ ಬಾಬಾ ನೆನಪು ಮಾಡಬೇಕು. ಯಾಕಂದರೆ ನಾವೆಲ್ಲರೂ ಸಹ ಕರ್ಮಯೋಗಿ ಆಗಿದ್ದೇವೆ. ಉದ್ಯೋಗ ಎಲ್ಲ ಮಾಡ್ತಾ ಇದ್ರು ಸಹ ಬುದ್ಧಿ ತಂದೆ ಜೊತೆ ಜೋಡಣೆ ಆಗಿರಬೇಕು. ಪರಮಾತ್ಮ ತಂದೆ ನಮ್ಮ ಪ್ರಿಯತಮ ಆಗಿದ್ದಾರೆ. ನಾವೆಲ್ಲರೂ ಸಹ ಅವನ ಪ್ರಿಯತಮರು. ಅವನು ಪ್ರಿಯತಮೆ ಅಂದರೆ ಅವನ ಮಾಶುಕ್, ನಾವೆಲ್ಲ ಆಶಿಕ್. ಅರ್ಧ ಕಲ್ಪದಿಂದ ಅವನಿಗೆ ಕರೀತಾ ಇದ್ವಿ. ಈಗ ತಂದೆ ಬಂದಿದ್ದಾರೆ ಅಂದಮೇಲೆ ಅವನ್ನ ಯಾಕೆ ಮರಿತೀರಾ? ಇದರಲ್ಲೇ ಪರಿಶ್ರಮ ಇದೆ. ಕರ್ಮಾತೀತ ಅವಸ್ಥೆ ಆಗ್ಬೇಕಂದ್ರೆ ಇಲ್ಲಿನೇ ಶಿರೆ ಬಿಡ್ಬೇಕು ತಾನೆ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ನಾವೇ ಕರ್ಮಾತೀತ ಅವಸ್ಥೆಯನ್ನು ಪಡಿತೇವೆ. ಈಗ ನಾವೆಲ್ಲರೂ ಸಹ ಪುರುಷಾರ್ಥಿಯಾಗಿದ್ದೇವೆ. ಎಲ್ಲರಿಗಿಂತ ಜಾಸ್ತಿ ಮಮ್ಮ ಬಾಬಾ ನೆನಪು ಮಾಡ್ತಾರೆ. ಸೂಕ್ಷ್ಮತಂದಲ್ಲೂ ಸಹ ನೋಡಲಿಕ್ಕೆ ಸಿಗ್ತದೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಾನು ಯಾರಲ್ಲಿ ಪ್ರವೇಶ ಮಾಡ್ತೇನೆ ಅವರು ಬಹಳ ಜನ್ಮದ ಅಂತಿಮ ಜನ್ಮ ಅಂದರೆ ಬ್ರಹ್ಮ ತಂದೆದು ಅಂತಿಮ ಜನ್ಮದಲ್ಲಿ ಅವರು ಪ್ರವೇಶ ಮಾಡ್ತಾರೆ ಬಾಬಾ. ಅದಕ್ಕೆ ಅವರು ಸಹ ಪುರುಷಾರ್ಥ ಮಾಡಿದ್ದಾರೆ. ಕರ್ಮಾತೀತ ಅವಸ್ಥೆ ಇನ್ಯಾರೂ ಸಹ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಾತೀತ ಅವಸ್ಥೆ ಬಂತಂದರೆ ಮತ್ತೆ ಪುನಃ ಶರೀರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಹೆವನ್ಲಿ ಗಾಡ್ ಫಾದರ್ ಅಂದರೆ ಸ್ವರ್ಗದ ಸ್ಥಾಪನೆ ಮಾಡುವಂಥ ಭಾಗ್ಯವಿಧಾತ ಒಬ್ಬ ತಂದೆನೇ ಆಗಿದ್ದಾರೆ. ಅವರ ಹತ್ರ ಎಲ್ಲ ಜ್ಞಾನದ ಒಂದು ಸಾಮಗ್ರಿ ಇದೆ. ಬಾಬಾ ಜಾದೂಗಾರು ಸಹ ಆಗಿದ್ದಾರೆ. ಇನ್ಯಾರೂ ಸಹ ಬೇರೆ ಯಾವ ಮನುಷ್ಯರಿಂದ ಸುಖ, ಶಾಂತಿ, ಪವಿತ್ರತೆ, ಆಸ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಎಷ್ಟು ಒಳ್ಳೆ ರೀತಿಯಿಂದ ನಮಗೆ ಜ್ಞಾನ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳು ಧಾರಣೆ ಮಾಡಿ ಅನ್ಯರನ್ನ ಧಾರಣೆ ಮಾಡಿಸ್ಬೇಕಾಗಿದೆ. ನಾವೆಷ್ಟು ಧಾರಣೆ ಮಾಡ್ತೇವೆ ಅಷ್ಟು ಆಸ್ತಿ ಪಡಿತೇವೆ. ದಿನ ಪ್ರತಿದಿನ ಬಹಳ ವೆರೈಟಿ ಒಂದು ವಸ್ತುಗಳು ಸಿಗ್ತವೆ ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಮೀ ನೋಡ್ರಿ ಎಷ್ಟು ಮಧುರಾಗಿದ್ದಾರೆ, ಅವರಷ್ಟು ಮಧುರ ನಾವು ಆಗಬೇಕು ಅಂತ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿಯ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಹಾಗೂ ಯಾವುದೇ ಸತ್ಸಂಗದಲ್ಲಿ ಈ ರೀತಿ ಹೇಳ್ತಾರಾ ಅಂತ ಹೇಳ್ತಾರೆ. ಇಲ್ಲಿ ನಮ್ಮದು ಸಂಪೂರ್ಣ ಭಿನ್ನವಾದ ಭಾಷೆ. ಅದಕ್ಕೆ ಸ್ಪಿರಿಚುವಲ್ ನಾಲೆಜ್ ಅಂತ ಕರೀತಾರೆ, ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರೆ.
ಇವತ್ತಿನ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್. ತಂದೆ ಮೂಲಕ ಏನು ಸುಖ, ಶಾಂತಿ, ಪವಿತ್ರತೆಯ ಸಾಮಾನುಗಳು ಸಿಕ್ಕಿದಾವೆ ಅದನ್ನೆಲ್ಲರಿಗೂ ಸಹ ಕೊಡಬೇಕಾಗಿದೆ. ಮೊದಲನೇ ವಿಕಾರದ ದಾನ ಕೊಡಿ, ಪವಿತ್ರ ಆಗಬೇಕು. ಆಗ ಅವಿನಾಶಿ ಜ್ಞಾನಧನದ ದಾನ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ದೇವತೆಗಳ ಹಾಗೆ ಮಧುರ ಆಗಬೇಕಾಗಿದೆ. ಯಾವ ರೀತಿ ಬಾಬನ ಜೊತೆ ಪ್ರತಿಜ್ಞೆ ಮಾಡ್ತೀವಿ, ಸದಾ ನಿಮ್ಮ ನೆನಪು ಮಾಡ್ತೀವಂತ. ಅದಕ್ಕೆ ಬಾಬನ ನೆನಪಿನ ಇದ್ರೆ ಮಾತ್ರ ವಿಕಾರ ವಿನಾಶ ಆಗ್ಲಿಕ್ಕೆ ಸಾಧ್ಯ, ಇಲ್ಲಿಕ್ರೆ ಆಗೋದಿಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ನಾವು ಬಾಬನ ನೆನಪು ಮಾಡಿ ನಮ್ಮ ಎಲ್ಲ ವಿಕರ್ಮಗಳನ್ನು ವಿನಾಶ ಮಾಡಬೇಕಾಗಿದೆ. ಇವತ್ತಿನ ವರದಾನ, ನಿಮಿತ್ತತನದ ಸ್ಮೃತಿಯ ಮೂಲಕ ನಮ್ಮ ಪ್ರತಿಯೊಂದು ಸಂಕಲ್ಪದ ಮೇಲೆ ಅಟೆನ್ಷನ್ ಇಡುವಂತಹ ನಿವಾರಣ ಸ್ವರೂಪ ಭವ. ನಿಮಿತ್ತ ಆಗಿರುವಂಥ ಆತ್ಮಗಳ ಮೇಲೆ ಎಲ್ಲರ ದೃಷ್ಟಿ ಇರ್ತದೆ. ಅದಕ್ಕೋಸ್ಕರ ನಿಮಿತ್ತ ಆಗುವಂಥವರು ವಿಶೇಷ ತಮ್ಮ ಪ್ರತಿಯೊಂದು ಸಂಕಲ್ಪದ ಮೇಲೆ ಅಟೆನ್ಷನ್ ಇಡ್ತಾರೆ. ಒಂದು ವೇಳೆ ನಿಮಿತ್ತನಾದ್ರೆ ಆಗ್ತಾ ಹೋದ್ರಾಗ ಮಕ್ಕಳು ಯಾವುದಾದೊಂದು ಕಾರಣವನ್ನು ಹೇಳ್ತಾ ಅವರನ್ನು ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಅನೇಕ ಕಾರಣನ ಹೇಳ್ತಾರೆ. ಆದರೆ ನಿಮಿತ್ತ ಯಾರಾಗಿರ್ತಾರೆ ಅವರಲ್ಲಿ ಯಾವುದೇ ರೀತಿಯ ಕೊರತೆ ಇದ್ರೂ ಸಹ ಅದು ಮುಚ್ಚೋಗ್ಬಿಡ್ತದೆ. ಯಾಕಂದರೆ ವಿಶೇಷ ಸಂಕಲ್ಪ, ವಾಣಿ ಹಾಗೂ ಕರ್ಮದ ಮೂಲಕ ಅಟೆನ್ಷನ್ ಕೊಟ್ಟು ನಿವಾರಣಾ ಸ್ವರೂಪರಾಗಿರಿ. ಇವತ್ತಿನ ಸ್ಲೋಗನ್ ಆಗಿದೆ, ಜ್ಞಾನಿತು ಆತ್ಮ ಅವರಾಗಿದ್ದಾರೆ ಯಾರಲ್ಲಿ ನಮ್ಮ ಗುಣ ಅಥವಾ ವಿಶೇಷತೆಗಳ ಅಭಿಮಾನ ಇರುವುದಿಲ್ಲ. ಇವತ್ತಿನ ಅವ್ಯಕ್ತ ಸೂಚನೆ, ಮಹಾನ್ ಆಗೋದ್ರಲ್ಲಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿ. ಮಧುರತೆಯ ಗುಣ ಜೀವನದಲ್ಲಿ ಯಾವಾಗ ಬರ್ತದೆ ಅಂದರೆ, ನಮ್ಮ ಅಥವಾ ಅನ್ಯರ ಏನು ಕಳೆದು ಹೋಗಿದೆ ಅದನ್ನು ನೋಡಿ ಸಹ ಆ ಸಂಸ್ಕಾರವನ್ನು ಸರಳ ಹಾಗೂ ನಮ್ರಚಿತ್ತನ್ನಾಗಿ ಮಾಡಬೇಕು. ಸರಳಚಿತ್ತ ಆತ್ಮದ ಗುಣವೇ ಮಧುರತೆ ಆಗಿದೆ. ಅವರ ನಯನದಲ್ಲಿ ಸದಾಕಾಲ ಮಧುರತೆ, ಮುಖದಲ್ಲಿ ಮಧುರತೆ, ಚಲನದಲ್ಲಿ ಮಧುರತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ಕೊಳ್ತದೆ. ಮಧುರತೆ ಹಾಗೂ ನಮ್ರತೆ ಈ ಎರಡು ವಿಶೇಷ ಧಾರಣೆಗಳು ಸದಾಕಾಲ ವಿಶ್ವ ಕಲ್ಯಾಣಕಾರಿ, ಮಹಾದಾನಿ, ವರದಾನಿ ಮಾಡ್ತದೆ ಹಾಗೂ ಸಹಜವೇ ಸ್ನೇಹದ ಸಬೂತನ್ನು ಕೊಡಲಿಕ್ಕೆ ಸಾಧ್ಯ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.